ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ಪಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಎಷ್ಟೇ ಟ್ರೈ ಮಾಡಿದ್ರು, ಎಷ್ಟೇ ವಿಡಿಯೋನ ಪೋಸ್ಟ್ ಮಾಡಿದ್ರು ಕೂಡ 1000 ಸಬ್ಸ್ಕ್ರೈಬರ್ ಜೊತೆಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ವಾ? ಹಾಗಾದರೆ ಇದನ್ನ ಒಂದ್ಸಲ ಟ್ರೈ ಮಾಡಿ. ಲೀಗಲ್ ಆಗಿ ನೀವು 1000 ಸಬ್ಸ್ಕ್ರೈಬರ್ ಜೊತೆಗೆ 4000 ವಾಚ್ ಅವರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೋಬಹುದು. ಜಸ್ಟ್ ಒಂದ್ಸಲ ಒಂದು ವಿಡಿಯೋದಲ್ಲಿ ಟ್ರೈ ಮಾಡಿದ್ರೆ ಸಾಕು. ಇದರಿಂದ ಯಾವುದೇದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಿಕಾಸ್ ಇದು ಲೀಗಲಿನೇ ಯೂಟ್ಯೂಬ್ ಇಂದಾನೇ ಅನೌನ್ಸ್ ಆಗಿರೋಂಥದ್ದು. ಸೊ ಇದಕ್ಕೆ ಯಾವುದೇದಂಥ ಭಯ ಬೇಡ. ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿಗೆ ಒಂದು ಆಸೆ ಇರುತ್ತೆ, ನಾವು ಕೂಡ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಯೂಟ್ಯೂಬ್ ಮುಖಾಂತರ ಅರ್ನಿಂಗ್ ಮಾಡಬೇಕು ಅಂತ ಹೇಳಿ. ಬಟ್ ಅರ್ನಿಂಗ್ ಮಾಡಬೇಕಂತಂದರೆ ನಿಮಗೂ ನನಗೂ ಗೊತ್ತಿರೋ ಹಾಗೆ 1000 ಸಬ್ಸ್ಕ್ರೈಬರ್ ಜೊತೆಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು. ಆಗಲೇ ನಿಮ್ಮ ಮಾನಿಟೈಸೇಷನ್ ಆನ್ ಆಗೋದು, ಅರ್ನಿಂಗ್ ಅವಾಗಿಂದನೇ ನಿಮಗೆ ಸ್ಟಾರ್ಟ್ ಆಗೋವಂಥದ್ದು. ಬಟ್ ಏನೇ ಮಾಡಿದ್ರು ಕಂಪ್ಲೀಟ್ ಆಗ್ತಾ ಇರೋದಿಲ್ಲ. ಒಬ್ರೊಬ್ರಿಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ, 1000 ಸಬ್ಸ್ಕ್ರೈಬರ್ ಈಸಿಯಾಗಿ ಆಗಿರ್ತಾರೆ. ಒಬ್ರೊಬ್ರಿಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರುತ್ತೆ, ಬಟ್ 1000 ಸಬ್ಸ್ಕ್ರೈಬರ್ ಆಗಿರೋದಿಲ್ಲ. ಸೊ ಈ ಎರಡರಲ್ಲಿ ಒಂದು ಆಗಿಲ್ಲ ಅಂದ್ರೂ ನಿಮ್ಮ ಮಾನಿಟೈಸೇಷನ್ ಆನ್ ಆಗಲ್ಲ, ನೀವು ಅರ್ನಿಂಗ್ ಮಾಡೋಕ್ಕೂ ಸಾಧ್ಯ ಆಗಲ್ಲ. ಆ್ಯಂಡ್ ಇದ್ರ ಜೊತೆ ನೀವು 1 ಇಯರ್ ಒಳಗಡೆನೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಒನ್ ಡೇ ಆ್ಯಡ್ ಆಗ್ತಾ ಲಾಸ್ಟ್ ಒನ್ ಡೇ ಮೈನಸ್ ಆಗ್ತಾ ಹೋಗುತ್ತೆ. ಇದರಿಂದ ನೀವು ಕಷ್ಟಪಟ್ಟು ಮಾಡಿರೋ ವಾಚ್ ಅವರ್ಸ್ ಕೂಡ ಡೌನ್ ಆಗ್ತಾ ಬರುತ್ತೆ. ಸೊ ನೀವು 1 ಇಯರ್ ಒಳಗಡೆನೆ ನಿಮ್ಮ 1000 ಸಬ್ಸ್ಕ್ರೈಬರ್ ಜೊತೆಗೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಬಟ್ ನೀವೇನಾದ್ರೂ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಪೋಸ್ಟ್ ಮಾಡಿ ಏನೇನೋ ಟ್ರೈ ಮಾಡಿ ಫೇಲ್ಯೂರ್ ಆಗೋದೇ ಇಲ್ಲ ನನ್ನ ಕೈಲಿ ಅಂತ ಇದ್ದೀರಾ, ಆ್ಯಂಡ್ ನಿಮಗೆ ಟೈಮ್ ಕೂಡ ತುಂಬ ಕಡಿಮೆ ಇದೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ನಿಮ್ಗೆ ಅನಿಸ್ತು ಅಂದರೆ ನಾನು ಹೇಳೋ ಈ ಟ್ರಿಕ್ನ ಯೂಸ್ ಮಾಡಿದ್ರೆ ಸಾಕು. ನಿಮ್ಮ ಒಂದು ವಿಡಿಯೋ ಮುಖಾಂತರನೇ ನೀವು 4000 ವಾಚ್ ಅವರ್ಸ್ನ ಜೊತೆಗೆ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಒಂದೇ ಒಂದ್ಸಲ ಇದನ್ನ ಟ್ರೈ ಮಾಡಿ ಪಕ್ಕ 100% ರಿಸಲ್ಟ್ ಸಿಗುತ್ತೆ. ಯಾಕೆ ಅಂದರೆ ಯೂಟ್ಯೂಬ್ ಅವರೇನೆ 4000 ವಾಚ್ ಅವರ್ ಜೊತೆಗೆ 1000 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಆಪ್ಷನ್ನ ಯೂಟ್ಯೂಬ್ ಇಂದಾನೇ ಅನೌನ್ಸ್ ಆಗಿದೆ. ಸೊ ಇದರಿಂದ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ, ನಮ್ಮ ವಿಡಿಯೋಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಫ್ಯೂಚರಲ್ಲಿ ಅನ್ನೋ ಭಯ ಬೇಡ. ಸೊ ನಾನು ಹೇಳೋ ಈ ಟ್ರಿಕ್ಕು ಅಫಿಷಿಯಲ್ ಆಗಿದೆ. ಇದರಿಂದ ನಿಮ್ಮ ಚಾನೆಲ್ ಡಿಲೀಟ್ ಆಗುತ್ತೆ, ನಿಮ್ಮ ವಿಡಿಯೋಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಮಾನಿಟೈಸೇಷನ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಟೆನ್ಷನ್ನೇ ಬೇಡ. ನಿಮಗೆ ಟೆನ್ಷನ್ ಫ್ರೀ ಅಂತ ತಿಳ್ಕೊಳ್ಳಿ. ಇದನ್ನ ಟ್ರೈ ಮಾಡೋದ್ರಿಂದ ನಿಮಗೆ ಜೆನ್ಯೂನ್ ಆಗಿ ರಿಸಲ್ಟ್ ಸಿಗುತ್ತೆ, ಯಾವುದೇ ಆದಂಥ ಮೋಸ ಆಗೋದಿಲ್ಲ ನೀವು. ಬಿಕಾಸ್ ಇದು ಅಫಿಷಿಯಲ್ ಆಗಿ ಲಾಂಚ್ ಆಗಿರೋ ಅಂಥದ್ದು, ಯಾವುದೇ ರೀತಿ ಫೇಕ್ ಆಗಲ್ಲ. ನೀವು ಜೆನ್ಯೂನ್ ಆಗಿ ಇದನ್ನು ನಂಬೋದು, ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ರಿಸಲ್ಟ್ ಅಂತೂ 100ಗೆ 200% ಅಷ್ಟು ಪಕ್ಕ ಇರುತ್ತೆ. ಪ್ಲೀಸ್ ಯಾರೆಲ್ಲ 4000 ವಾಚ್ ಅವರ್ ಜೊತೆ 4000 ವಾಚ್ ಅವರ್ಸು 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀರೋ ಅವರೆಲ್ಲ ಒಂದೇ ಒಂದ್ಸಲ ನಾನು ಹೇಳೋ ಈ ಟ್ರಿಕ್ನ ಯೂಸ್ ಮಾಡಿ ನೀವು ಕೂಡ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದರಿಂದ ನಿಮಗೆ ನಿಮ್ಮ ಚಾನಲ್ಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ಟ್ರೈ ಮಾಡಿರೋ ಎಷ್ಟೋ ಜನ ನನಗೆ ಕಮೆಂಟ್ ಹಾಕಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಮೆಸೇಜ್ ಕೂಡ ಹಾಕಿದ್ದೀರಾ. ಸೊ ಇದರಿಂದ ಯೂಸ್ ಆಗಿರೋರು ನನಗೆ ಕಮೆಂಟ್ ಹಾಕಿರೋದ್ರಿಂದನೇ ನಾನು ನಿಮಗೆ ಇದನ್ನು ಅಫಿಷಿಯಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಕೆಲವೊಂದು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಅದ್ರ ಬೇಸ್ ಮೇಲೆ ನಾನು ಹೇಳೋ ಈ ಟ್ರಿಕ್ಸ್ನ ಯೂಸ್ ಮಾಡಬೇಕಾಗತ್ತೆ. ವೈಸ್ ಯಾವ ಪಾಯಿಂಟ್ನು ನೀವು ತಲೆಯಲ್ಲಿ ಇಟ್ಕೊಳ್ದೆ ಬೇಕಾಬಿಟ್ಟು ಮಾಡ್ತು ಅಂದರೆ ಇದರಿಂದ 1% ಯೂಸ್ ಆಗೋದಿಲ್ಲ. ನಾನು ಹೇಳೋ ಎಲ್ಲ ಪಾಯಿಂಟ್ನು ತಲೆಯಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ ಈ ಟ್ರಿಕ್ನ. ಅದು ಏನೇನಪ್ಪ ಪಾಯಿಂಟ್ ಅಂದರೆ, ಫಸ್ಟ್ ಒಂದು, ನೀವು ಯಾವ ವಿಡಿಯೋ ಮೇಲೆ ಈ ಟ್ರಿಕ್ನ ಯೂಸ್ ಮಾಡ್ತೀರೋ ಆ ವಿಡಿಯೋ ಕಂಟೆಂಟ್ ತುಂಬ ಚೆನ್ನಾಗಿರಬೇಕು, ಆಡಿಯನ್ಸ್ಗೆ ತುಂಬ ಇಷ್ಟ ಆಗೋ ರೀತಿ ಇರಬೇಕು. ನೀವು 100 ವಿಡಿಯೋ ಅಪ್ಲೋಡ್ ಮಾಡಿರಿ, ಅದರಲ್ಲಿ 1 ವಿಡಿಯೋ ಕಂಟೆಂಟ್ ಆದರೂ ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋ ಮೇಲೆ ನಾನು ಹೇಳೋ ಈ ಟ್ರಿಕ್ನ ಫಾಲೋ ಮಾಡಿ. ಸೆಕೆಂಡ್ ಒನ್, ವಿಡಿಯೋ ಕ್ಲಾರಿಟಿ ಆ್ಯಂಡ್ ಆಡಿಯೋ ಕ್ಲಾರಿಟಿ ಆಡಿಯನ್ಸ್ಗೆ ಇಷ್ಟ ಆಗೋ ರೀತಿ ಇರಬೇಕು. ವಿಡಿಯೋ ಕ್ಲಾರಿಟಿ ಇದ್ದಷ್ಟು ನಿಮ್ಮ ವಿಡಿಯೋಗೆ ವಾಚ್ ಅವರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಾಚ್ ಅವರ್ಸ್ ಜಾಸ್ತಿ ಆಗಬೇಕು ಅಂದರೆ ನಿಮ್ಮ ವಿಡಿಯೋ ಕ್ಲಾರಿಟಿ ಆ್ಯಂಡ್ ಆಡಿಯೋ ಕ್ಲಾರಿಟಿ ಕ್ಲಿಯರ್ ಆಗಿರಬೇಕು. ಜೊತೆಗೆ ನಿಮ್ಮ ತಮ್ಲೈನ್ ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ನೋಡಿದ ತಕ್ಷಣ ಜನ ಕ್ಲಿಕ್ ಮಾಡೋ ರೀತಿ ತಮ್ಲೈನ್ ಇರಬೇಕು. ಆ್ಯಂಡ್ ವಿಡಿಯೋ ಲೆಂತ್ ಕೂಡ ಜಾಸ್ತಿ ಇರಬೇಕು. ಇದರಿಂದನೂ ಕೂಡ ನಿಮ್ಮ ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ. 4000 ಅಲ್ಲ 10,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋಗುತ್ತೆ ವಿಡಿಯೋ ಲೆಂತ್ ಜಾಸ್ತಿ ಇತ್ತು ಅಂದರೆ. ಸೊ ನಾನು ಹೇಳೋ ಈ 4 ಟಿಪ್ಸ್ನ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಯಾವ ವಿಡಿಯೋದಲ್ಲಿ ಈ 4 ಪಾಯಿಂಟ್ಸ್ ಇದೆ ಅಂತ ಯೋಚನೆ ಮಾಡಿ
ಅಕಸ್ಮಾತ್ ಯಾವ ವಿಡಿಯೋದಲ್ಲೂ ನಾನು ಹೇಳಿರೋ ಪಾಯಿಂಟ್ಸ್ ಇಲ್ಲ ಅನ್ನೋದಾದರೆ ನೀವು ಮುಂದೆ ಮಾಡೋವಂಥ ವಿಡಿಯೋಗಳಿಗೆ ಇದೆಲ್ಲ ಪಾಯಿಂಟ್ಸ್ನು ತಲೆಯಲ್ಲಿ ಇಟ್ಕೊಂಡು ವಿಡಿಯೋನ ಮಾಡಿ. ಆ ವಿಡಿಯೋಗೆ ನಾನು ಹೇಳೋ ಈ ಟ್ರಿಕ್ನ ಯೂಸ್ ಮಾಡಿ. ಸೊ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರು, ನೀವು 1 ಇಯರ್ 2 ಇಯರಿಂದ ಯೂಟ್ಯೂಬ್ ಮಾಡ್ತಾ ಇದ್ರೂ ಕೂಡ ನಿಮಗೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅನ್ನೋದಾದರೆ ಇದನ್ನು ಫಸ್ಟ್ ಟ್ರೈ ಮಾಡಿಬಿಡಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಆಪ್ಷನ್ನ ಯಾವಾಗ ಯೂಟ್ಯೂಬರು ಡಿಸೇಬಲ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಈ ಆಪ್ಷನ್ ಎನೇಬಲ್ ಇದ್ದಾಗಲೇ ನೀವು ಕೂಡ ಈ ಆಪ್ಷನ್ನ ಬಳಸ್ಕೊಳ್ಳಿ. ಯಾರು 4000 ವಾಚವನ್ನು ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀರಾ, 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀರೋ ಅವರೆಲ್ಲ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಏನು ಟ್ರಿಕ್ಸು, ಹೇಗೆ ಯೂಸ್ ಮಾಡೋದು, ಫುಲ್ ಪ್ರೋಸೆಸ್ನ ನಾನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಅವಾಗ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ಯಾವಾಗ ಹೇಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟ್ YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇವಾಗ ನಾನು ಈ ಫಸ್ಟ್ ವಿಡಿಯೋನೇ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ನಿಮ್ಮ ಯಾವ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದ್ರಿಂದ ನಾನು ಈ ಫಸ್ಟ್ ವಿಡಿಯೋನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಣ್ತಿದೆ ಅಲ್ಲ 3 ಡಾಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಕಾಣ್ತಿದೆಯಲ್ಲ ಪ್ರಮೋಟ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ 2 ಆಪ್ಷನ್ ಸಿಗುತ್ತೆ. ಆಡಿಯನ್ಸ್ ಗ್ರೋತ್ ಅಂದರೆ ನಿಮ್ಮ ಆಡಿಯನ್ಸ್ ಗ್ರೋತ್ ಆಗಬೇಕಾ ಅಂತ ಹೇಳಿ, ನೆಕ್ಸ್ಟು ವೀಡಿಯೋಗೆ ವ್ಯೂಸ್ ಬರಬೇಕಾ ಅಂತ ಹೇಳಿ 2 ಆಪ್ಷನ್ ಇದೆ. ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ವಿಡಿಯೋ ವ್ಯೂಸ್ ಬಂತು ಅಂದರೆ ಆಡಿಯನ್ಸ್ ಗ್ರೋತ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ನಾನು ಇಲ್ಲಿ ವಿಡಿಯೋಸ್ ವ್ಯೂಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಗೂಗಲ್ ಆ್ಯಡ್ಸ್ ಅಕೌಂಟ್ ತೋರಿಸುತ್ತೆ. ನಿಮ್ಮದು ಕರೆಕ್ಟಾಗಿತ್ತು ಅಂದರೆ ಓಕೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸೆಲೆಕ್ಟ್ ಮಾಡಿರೋ ವಿಡಿಯೋ ಟೈಟಲ್ಲು ಆ್ಯಂಡ್ ನಿಮ್ಮ ಚಾನಲ್ ನೇಮು ಆ್ಯಂಡ್ ಅದ್ರ ತಮ್ಲೈನ್ ಎಲ್ಲನೂ ತೋರಿಸುತ್ತೆ. ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ತಮ್ಲೈನ್ ಕೂಡ ತೋರಿಸುತ್ತೆ, ಟೈಟಲ್ ಕೂಡ ತೋರಿಸುತ್ತೆ. ಇದೆಲ್ಲ ಕರೆಕ್ಟಾಗಿತ್ತು ಅಂತಂದರೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರು, ನಿಮ್ಮ ವೀಡಿಯೋಗಳನ್ನ ಯಾವ ಜೆಂಡರ್ ಅವರು ಜಾಸ್ತಿ ನೋಡಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ ಜೆಂಡರ್ ಅಂತ ಕೊಟ್ಟಿದ್ದೀನಿ. ಏಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಲೈಕ್ ಈ ಏಜ್ ಅವ್ರು ಮಾತ್ರ ನೋಡಿದ್ರೆ ಸಾಕು ಅನ್ನೋದಾದರೆ ನೀವು ಇಲ್ಲಿ ಏಜ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೋಬೋದು. 18ಇಂದ 24, 25ಇಂದ 34 ಈ ರೀತಿ ಏಜ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಎಲ್ಲ ಏಜವರು ನೋಡಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ 3 ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದನ್ನು ಕ್ಲಿಯರಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ನಿಮ್ಮ ವಿಡಿಯೋನ ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ನೀವು 1,000 ರೂಪಾಯಿನ ಯೂಟ್ಯೂಬರ್ಗೆ ಕಳಿಸ್ತೀರಾ ಅನ್ನೋದಾದರೆ ಯೂಟ್ಯೂಬರು ನಿಮ್ಮ ವಿಡಿಯೋಗಳಿಗೆ ಎಷ್ಟು ಇಂಪ್ರೆಷನ್ ಕೊಡ್ತಾರೆ, ಎಷ್ಟು ವ್ಯೂಸ್ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ತೋರಿಸಿದೆ, ನೋಡ್ಬೋದು. ನೋಡಿ 1,600ಇಂದ 5,300ವರೆಗೂ ವ್ಯೂಸ್ ಬರುತ್ತೆ. ಜೊತೆಗೆ 27,000ದಿಂದ 69,000ವರೆಗೂ ಇಂಪ್ರೆಷನ್ ಆಗುತ್ತೆ. 5,300 ಮೇಲೂ ವ್ಯೂಸ್ ಬರುತ್ತೆ ನಿಮ್ಮ ವಿಡಿಯೋ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ. ಅದಕ್ಕೆ ಹೇಳಿದ್ದು ಚೆನ್ನಾಗಿರೋ ಕಂಟೆಂಟ್ ವಿಡಿಯೋ ಮೇಲೆ ಈ ರೀತಿ ಪ್ರಮೋಟ್ ಮಾಡ್ಕೊಳ್ಳಿ. ಅದರ್ವೈಸ್ ನಿಮಗೆ ವ್ಯೂಸ್ ಕಡಿಮೆ ಆಗುತ್ತೆ. ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ವ್ಯೂಸ್ ಗ್ರೋ ಆಯ್ತಾ ಬೇರೆ ಜನಕ್ಕೂ ಇದು ರೆಕಮೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋ ಮೇಲೆ ಪ್ರಮೋಷನ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ 1,000ನೇ ಸ್ಪೆಂಡ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ನಿಮ್ಮ ಬಜೆಟ್ನ ಕಡಿಮೆ ಕೂಡ ಮಾಡ್ಕೋಬೋದು, ಜಾಸ್ತಿ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ಈ ರೀತಿ ಮಾಡ್ತು ಅಂದರೆ ನೋಡಿ, ನಾನಿಲ್ಲಿ 500 ರೂಪಾಯಿ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 500 ರೂಪಾಯಿಗೆ ಎಷ್ಟು ವ್ಯೂಸ್ ಕೊಡುತ್ತೆ ಅಂತ ಯೂಟ್ಯೂಬ್ ತೋರಿಸುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು 500 ರೂಪಾಯಿ ಸ್ಪೆಂಡ್ ಮಾಡ್ತು ಅಂದರೆ 1,000ದಿಂದ 3,300 ವ್ಯೂಸು ಯೂಟ್ಯೂಬ್ ಆ ವಿಡಿಯೋಗಳಿಗೆ ಲಾಸ್ಟ್ ಒನ್ ಜೊತೆಗೆ ಪೇಮೆಂಟ್ ಮೆಥಡ್ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗೋದಿಲ್ಲ. ಪೇಮೆಂಟ್ ಮೆಥಡ್ ಬಿಕಾಸ್ ಅದು ಪರ್ಸನಲ್ ಇನ್ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವಿಡಿಯೋ ಡ್ಯೂರೇಷನ್ ಶಾರ್ಟ್ ಆಗಲಿ ಆಗೋದಿಲ್ಲ. ನೆಕ್ಸ್ಟ್ ನೀವು ಯಾವ ರೀತಿ ಅಮೌಂಟ್ ನ ಕಳಿಸ್ತೀರಾ, ಎಷ್ಟು ಕಳಿಸ್ತೀರಾ ಅಂತ ಎಲ್ಲ ಎಂಟ್ರಿ ಮಾಡಿ ಓಕೆ ಕೊಡ್ತು ಅಂತಂದ್ರೆ ಯೂಟ್ಯೂಬ್ ದುಡ್ಡು ಸೆಂಡ್ ಆಗಿದ ತಕ್ಷಣ ಆ ವಿಡಿಯೋಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ 2,000ವರೆಗೂ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನೋದಾದರೆ ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ.
ನೀವು 2200 ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನೋದಾದರೆ ವ್ಯೂಸ್ ಬಂದು 4000ಇಂದ 13000ವರೆಗೂ ವ್ಯೂಸ್ ಬರುತ್ತೆ. ಇಂಪ್ರೆಷನ್ನು 58,000ಇಂದ 1,60,000ವರೆಗೂ ಇಂಪ್ರೆಷನ್ ಬರುತ್ತೆ. ಸೊ ಈ ರೀತಿ ನೀವು ನಿಮ್ಮ ವಿಡಿಯೋನ ಪ್ರಮೋಟ್ ಮಾಡ್ಕೊಳ್ತು ಅಂದರೆ ವಾಚ್ ಅವರ್ ಬೇಗನೆ ಕಂಪ್ಲೀಟ್ ಆಗುತ್ತೆ. ಬಟ್ ವಿಡಿಯೋ ಕಂಟೆಂಟ್ ಚೆನ್ನಾಗಿರಬೇಕು, ಆವಾಗ ಮಾತ್ರ ವ್ಯೂವರ್ಸು ನಿಮ್ಮ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡ್ತಾರೆ ಆ್ಯಂಡ್ ಅಲ್ಲಿ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಕಂಟೆಂಟ್ ಚೆನ್ನಾಗಿರೋ ವಿಡಿಯೋಗಳ ಮೇಲೇ ಪ್ರಮೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನಿಲ್ಲಿ ಮಿನಿಮಮ್ 300 ರುಪೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 300 ರುಪೀಸ್ಗೆ 790ಇಂದ 2600ವರೆಗೂ ವ್ಯೂಸ್ ಬರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ವಿಡಿಯೋ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅದ್ರ ಮೇಲೂ 2600 ಆದಮೇಲೂ ಕೂಡ ವ್ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ 300 ರುಪೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡ್ಯೂರೇಷನ್ ನೀವು ಎಷ್ಟು ದಿನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಲೈಕ್ 20 ಡೇಸ್ 26 ಡೇಸ್ ಈ ರೀತಿ ಎಷ್ಟು ದಿನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ 7 ಡೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟ್ರಿ ಆ್ಯಂಡ್ ಟೈಮ್ ಝೋನ್ ಕಾಣಿಸ್ತಿದೆ, ಇದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈನಲೈಸ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಯೂಟ್ಯೂಬರ್ ಈ ಆಪ್ಷನ್ ಬಿಟ್ಟಿದ್ದಾರೆ ಅಂದರೆ ಈ ಆಪ್ಷನಿಂದ ನಮಗೆ ಬೆನಿಫಿಟ್ ಇದ್ದೇ ಇರುತ್ತೆ. ಈ ಯೋಚನೆ ಮಾಡಿದೆ, ಯಾರಿಗೆಲ್ಲ ಟೈಮ್ ಕಡಿಮೆ ಇದೆ, ಯಾರಿಗೆಲ್ಲ 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾನೆ ಇಲ್ಲ ಅನ್ನೋರು ದಯವಿಟ್ಟು ಇದನ್ನ ಟ್ರೈ ಮಾಡಿ, ಪಕ್ಕಾ 100% ರಿಸಲ್ಟ್ ಸಿಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.